ನಮಸ್ಕಾರ ಸ್ನೇಹಿತರೆ. ಬೇಸಿಗೆ ಬಂದರೆ ನಮಗೆ ತುಂಬ ಬಿಸಿಲು, ದಾಹ, ಆಯಾಸ ಆಗುತ್ತೆ. ಅಂತಹ ಸಮಯದಲ್ಲಿ ನಮ್ಮ ದೇಹವನ್ನು ತಂಪಾಗಿಡುವುದು ಮತ್ತು ಆರೋಗ್ಯವಾಗಿಡುವುದು ತುಂಬಾ ಮುಖ್ಯ. ಬಿಸಿಲಿನಿಂದ ದೇಹವನ್ನು ರಕ್ಷಿಸಲು, ತೇವಾಂಶ ಕಾಯ್ದುಕೊಳ್ಳಲು ಮತ್ತು ಶಕ್ತಿಯನ್ನು ಹೆಚ್ಚಿಸಲು ಕಲ್ಲಂಗಡಿ, ಮಾವಿನ ಹಣ್ಣು, ಕರ್ಬೂಜ, ನೇರಳೆ ಹಣ್ಣುಗಳನ್ನು ಸೇವಿಸಬೇಕು. ಇವು ವಿಟಮಿನ್, ಖನಿಜಾಂಶಗಳನ್ನು ಒದಗಿಸಿ ದೇಹವನ್ನು ತಂಪಾಗಿರಿಸುತ್ತೆ, ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ. ಬೇಸಿಗೆಯಲ್ಲಿ ಹಣ್ಣುಗಳನ್ನು ಯಾಕೆ ತಿನ್ನಬೇಕು ಅಂತ ನಾವು ನೋಡೋಣ. ಕಲ್ಲಂಗಡಿ, ಮಾವಿನ ಹಣ್ಣು ಇಂಥ ಹಣ್ಣುಗಳಲ್ಲಿ ನೀರು ತುಂಬಾ ಇರುತ್ತೆ. ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿ ನಮ್ಮನ್ನು ಫ್ರೆಶ್ ಆಗಿ ಇಡುತ್ತೆ. ಬೇಸಿಗೆಯಲ್ಲಿ ನಾವು ಹೆಚ್ಚು ಬೆವರ್ತೀವಿ, ಆದ್ದರಿಂದ ದೇಹಕ್ಕೆ ನೀರು ಮತ್ತು ಪೋಷಕಾಂಶಗಳು ಬೇಕಾಗುತ್ತೆ. ಸೀಸನ್ ಹಣ್ಣುಗಳು ತುಂಬಾ ಆರೋಗ್ಯಕರ ಮತ್ತು ತಾಜಾವಾಗಿ ಇರುತ್ತೆ. ಸೀಸನ್ನಲ್ಲಿ ಬೆಳೆಯುವ ಹಣ್ಣುಗಳು ಹೆಚ್ಚು ಪೋಷಕಾಂಶವನ್ನು ಹೊಂದಿರೋದ್ರಿಂದ ಅವು ಸಾಮಾನ್ಯವಾಗಿ ಹೆಚ್ಚು ರುಚಿಯಾಗಿರುತ್ತೆ. ಕಲ್ಲಂಗಡಿ ಮತ್ತು ಕರ್ಬೂಜದಂತಹ ಹಣ್ಣುಗಳಲ್ಲಿ 90% ಹೆಚ್ಚು ನೀರಿನ ಅಂಶ ಇರೋದರಿಂದ ದೇಹವನ್ನು ಹೈಡ್ರೀಕರಿಸಿದಂತೆ ತಂಪಾಗಿ ಇಡುತ್ತೆ. ಬೇಸಿಗೆಯ ಬಿಸಿಲಲ್ಲಿ ತಕ್ಷಣ ಶಕ್ತಿಯನ್ನು ನೀಡಲು ಮತ್ತು ದಣಿವಿನಿಂದ ಮುಕ್ತಿಯನ್ನು ಹೊಂದಲು ಮಾವಿನ ಹಣ್ಣು, ಅನಾನಸು ತುಂಬಾ ಒಳ್ಳೆಯದು. ವಿಟಮಿನ್ ಎ ಮತ್ತು ಸಿ ಅಧಿಕವಾಗಿರುವ ಹಣ್ಣುಗಳು, ವಿಶೇಷವಾಗಿ ಮಾವಿನ ಹಣ್ಣು ಮತ್ತು ನೇರಳೆ ಹಣ್ಣು ರೋಗ ನಿರೋಧಕ ಶಕ್ತಿ ವ್ಯವಸ್ಥೆಯನ್ನು ಬಲಪಡಿಸುತ್ತೆ. ವಿಟಮಿನ್ ಸಿ ಮತ್ತು ಇತರ ಪೋಷಕಾಂಶಗಳು ಚರ್ಮವನ್ನು ಸೂರ್ಯನ ಹಾನಿಯಿಂದ ರಕ್ಷಿಸಿ ಕಾಂತಿಯುತವಾಗಿರಲು ಸಹಾಯವನ್ನು ಮಾಡುತ್ತೆ. ಬೇಸಿಗೆಯಲ್ಲಿ ನಾವು ಕೆಲವೊಂದು ಹಣ್ಣುಗಳನ್ನು ತಿನ್ನಲೇಬೇಕು. ಆ ಹಣ್ಣುಗಳು ಯಾವುವು, ಅದರಲ್ಲಿರುವ ಪೋಷಕಾಂಶಗಳು ಯಾವುವು ಅಂತ ಇವಾಗ ನೋಡೋಣ. ಮೊದಲನೆಯ ಹಣ್ಣು ಮಾವಿನ ಹಣ್ಣು. ಇದನ್ನು ಹಣ್ಣುಗಳ ರಾಜ ಅಂತ ಕರಿತೀವಿ. ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ತುಂಬ ಹೆಚ್ಚಾಗಿರೋದ್ರಿಂದ ಕಣ್ಣುಗಳ ಆರೋಗ್ಯಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿಗೆ ತುಂಬಾ ಒಳ್ಳೆಯದು. ಮಾವು ತಿನ್ನೋದ್ರಿಂದ ದೇಹಕ್ಕೆ ಶಕ್ತಿ ದೊರೆಯುತ್ತೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಕಲ್ಲಂಗಡಿ ಹಣ್ಣು ದೇಹಕ್ಕೆ ತಂಪಿನ ಜೊತೆಗೆ ಶಕ್ತಿಯನ್ನು ನೀಡುತ್ತೆ. ಕಲ್ಲಂಗಡಿಯಲ್ಲಿ ಸುಮಾರು 90% ನೀರಿರುತ್ತೆ. ಹಾಗಾಗಿ ಇದು ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಡಲು ಸಹಾಯ ಮಾಡುತ್ತೆ. ಡಿಹೈಡ್ರೇಷನ್ ಮತ್ತು ಹೀಟ್ ಸ್ಟ್ರೋಕ್ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಕರ್ಬೂಜದಲ್ಲಿ ವಿಟಮಿನ್ ಎ ಮತ್ತು ಸಿ ಇರುತ್ತೆ. ಇದು ದೇಹವನ್ನು ತಂಪಾಗಿಡುತ್ತೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಬೇಸಿಗೆಯಲ್ಲಿ ಕರ್ಬೂಜ ತಿನ್ನುವುದರಿಂದ ದೇಹದಲ್ಲಿ ನೀರಿನ ಸಮತೋಲನವನ್ನು ನಾವು ಕಾಪಾಡಿಕೊಳ್ಳಬಹುದು. ನೇರಳೆ ಹಣ್ಣು ಕಬ್ಬಿಣಾಂಶ, ವಿಟಮಿನ್ ಎ ಮತ್ತು ಸಿ ಹೆಚ್ಚಾಗಿದ್ದು ಚರ್ಮ ಮತ್ತು ಕಣ್ಣುಗಳಿಗೆ ತುಂಬಾ ಒಳ್ಳೆಯದು. ಮಧುಮೇಹಿಗಳಿಗೆ ತುಂಬಾ ಒಳ್ಳೆಯದು. ಇದರ ಜೊತೆಗೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಮತ್ತು ರಕ್ತವನ್ನು ಶುದ್ಧಗೊಳಿಸುತ್ತದೆ. ಕೊನೆಯ ಹಣ್ಣು ಅನಾನಸ್. ಉರಿಯೂತ ಮತ್ತು ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಅನಾನಸ್ನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಅನಾನಸ್ ತಿನ್ನುವುದರಿಂದ ದೇಹಕ್ಕೆ ಶಕ್ತಿ ದೊರೆಯುತ್ತೆ. ಬೇಸಿಗೆಯ ಬಿಸಿಲಿನಲ್ಲಿ ದೇಹವನ್ನು ತಂಪಾಗಿಡಿಸಲು ದ್ರವ ಪದಾರ್ಥಗಳು ಮತ್ತು ಹಣ್ಣಿನ ಜ್ಯೂಸ್ ಕುಡಿಯೋದು ತುಂಬಾ ಮುಖ್ಯ. ನಿಮಗೆ ಈ ಹಣ್ಣುಗಳ ಬಗ್ಗೆ ಹೆಚ್ಚು ಮಾಹಿತಿ ಬೇಕಿದ್ದರೆ ಅವುಗಳ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳಿಸಿ. ಬೇಸಿಗೆಯಲ್ಲಿ ಈ ಹಣ್ಣುಗಳನ್ನು ತಿನ್ನುವುದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.